ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ನೀವು ನಿಮ್ಮ ತಂದೆಯನ್ನು ಹೋಲ್ತೀರಾ? ವಾಯ್ಸ್ ಆಗ್ಬೋದು ಅಥವಾ ನಿಮ್ಮ ಫೇಸ್ ಆಗ್ಬೋದು, ಎಲ್ಲದನ್ನು ನಿಮ್ಮ ತಂದೆಯನ್ನು ಹೋಲ್ತೀರಾ. ಹೇಗೆ ಸರ್? ಒಂದು ಮೆಡಿಕಲ್ ಆಗಿ ನಾವು ಪ್ರೂವ್ ಮಾಡೋದಾಗಿದ್ರೆ DNA ಅಂತ ಹೇಳ್ಬಿಡ್ತೀವಿ. ಹೌದು, ರಕ್ತ ಅಂತ ಎಲ್ಲ ಹೇಳ್ಬಿಡ್ತೀವಿ. ಹೌದು. ಈಗ ನನ್ನ ತಂದೆಗೆ 6 ಜನ ಮಕ್ಕಳಿದ್ರು. ನಮ್ಮ ತಾತಂಗೆ 10 ಜನನೇನೋ ಮಕ್ಕಳಿದ್ರು. ಎಲ್ಲರೂ ಯಾಕಪ್ಪ ಹಾಗೆ ಹೌದು ಅನ್ನೋದು ಬರುತ್ತಲ್ವಾ. ಒಬ್ರಿಗೆ ಜಾತಿ ಬಿದ್ಲು ಅಂತ ಎಲ್ಲ ಹೇಳ್ತಾರೆ. ಒಂದು ನನ್ನಲ್ಲಿ ನಾನು ಹೇಳ್ತಾ ಇರೋದು, ಅಫ್ಕೋರ್ಸ್ 6 ಜನ ಮಕ್ಕಳು ನನ್ನ ತಂದೆಗೆ ಜನಿಸಿದವರು. ಎಲ್ಲರೂ ಅವ್ರ ಮಕ್ಕಳೇ. ಒಂದಲ್ಲ ಒಂದು ರೀತಿಯಲ್ಲಿ ಅವರ ಗುಣ ಇರುತ್ತೆ, ಅಥವಾ ಅವರ ರಕ್ತ ಹಂಚ್ಕೊಂಡಿರೋದ್ರಿಂದ ಆ ಸ್ವಭಾವ ಇರುತ್ತೆ, ಅವೆಲ್ಲ ಸರಿ. ಹೆಚ್ಚು ಅನುಷ್ಠಾನ ಅಂದರೆ ಪ್ರಾಕ್ಟೀಸ್ ಮಾಡೋದು ಆ ಥರ. ಇಲ್ಲಿ ನಿಮಗೆ ಒಂದು ಸೈನ್ಸು ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಆಧ್ಯಾತ್ಮಿಕವಾದ ಸೈನ್ಸ್ ಅಂದರೆ ನೀವು ನ್ಯಾಚುರಲ್ ಸೈನ್ಸು, ಫಿಸಿಕಲ್ ಸೈನ್ಸ್, ಮೆಡಿಕಲ್ ಸೈನ್ಸು, ಆಟಮಿಕ್ ಸೈನ್ಸು, ಎಲ್ಲದಕ್ಕೂ ನೀವು ಯು ಕ್ಯಾನ್ ಅಪ್ಲೈ. ಹೌದು ಹೌದು, ಕನೆಕ್ಷನ್ಸ್ ಇರುತ್ತೆ. ಹೌದು. ಇಲ್ಲಿ ಏನು ಅಂದರೆ, ನಾವು ಈ ಪಿತೃ ಕಾರ್ಯ ಮಾಡಬೇಕಾದ್ರೆ ಸಂಪ್ರದಾಯದಲ್ಲಿ ಶ್ರಾದ್ದ ಅಂತ ಹೇಳ್ತೀವಿ. ಹೌದು ಹೌದು. ಸೂರ್ಯ ನೆತ್ತಿಗೆ ಇರೋದ ಮೇಲೆ ಯಾರೂ ದೇವ್ರ ಪೂಜೆ ಹೆಚ್ಚಾಗಿ ಮಾಡಲ್ಲ. ಹೌದು ಹೌದು, ತುಂಬಾ ಕಮ್ಮಿ ಅಲ್ಲವಾ. ಹೌದು. ಬೆಚ್ಚಗಿದ್ದಾಗ ಅಂದರೆ ಅದು ಬಿಸಿಯಾಗಿದ್ದಾಗ, ಶಾಖ ಇದ್ದಾಗ ನೀವು ಸ್ನಾನ ಮಾಡೋದು, ಆ ಕಾರ್ಯಕ್ರಮ ಮಾಡೋದು, ಅಂದರೆ ಪಿತೃ ಕಾರ್ಯ ಮಾಡೋದು, ಇವೆಲ್ಲ ಭಾಳ ಔಚಿತ್ಯ. ಅಂದರೆ ನಿಮಗೆ ದೇಹಕ್ಕೇನು ತೊಂದರೆ ಆಗಲ್ಲ. ನೋಡಿ, ಪಿತೃ ಕಾರ್ಯ ಮಾಡಬೇಕಾದ್ರೂ ಪಿತೃಗಳು ಎಷ್ಟು ಹೆಲ್ಪ್ ಮಾಡ್ತಾರೆ. ಹೌದು, ಈ ಲಾಜಿಕ್ ಯಾರಿಗೂ ಗೊತ್ತಿಲ್ಲ. ಹೌದು. ಶಾಕಂಬರಿ ಅಂತ ನಾವು ಹೇಳ್ತೀವಿ, ಗೊತ್ತಾ? ತಾಪವನ್ನು ಕಡಿಮೆ ಮಾಡೋಳು ಅಂತ ಶಾಕಂಬರಿಗೆ ಹೇಳೋದು. ಸೊ ಹಾಗೆ ಇಲ್ಲಿ ರಿವರ್ಸ್ ಅದು ನಾನು ಹೇಳ್ತಾ ಇರೋದು. ಇಲ್ಲಿ ಪಿತೃಗಳು ನಿಮಗೆ ಈ ಇನ್ಕ್ಯುಬೇಟರ್ ಅಂತ ನೀವು ಏನು ಹೇಳ್ತೀರಾ, ಮಕ್ಕಳು ಅದು ಬೆಚ್ಚಗಿರ್ಬೇಕು ಅಂತ ಹೊದಿಸ್ತೇವೆ. ನೋಡ್ರಿ, ತಂದೆ ತಾಯಿಗಳು ಸತ್ತ ಮೇಲೆ ಮಕ್ಕಳ ಹೆಂಗೆ ಕಾಪಾಡ್ತಾರೆ. ಸೊ ಹಾಗಾಗಿ ಈ ಕಾರ್ಯವನ್ನು ಮಠ ಮಧ್ಯಾಹ್ನದಲ್ಲಿ ಮಾಡಿಸ್ತಾರೆ. ನೆತ್ತಿ ಮೇಲೆ ಸೂರ್ಯ ಬಂದ ಮೇಲೆ, ಆಮೇಲೆ ಸೂರ್ಯ ಇಳಿತಾನೆ ಅದಕ್ಕೋಸ್ಕರ ಅಂತೆಲ್ಲ. ಸರಿ, ಅದು ಪಕ್ಕಕ್ಕಿಡಿ. ಆ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಅಂತ್ಯಕ್ರಿಯೆ, ದಹನ ಮಾಡ್ತೀವಲ್ವ, ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ ಅಷ್ಟು ನಮಗೆ ಫಲ ಸಿಕ್ಕತ್ತೆ. ಮತ್ತೆ ಅರ್ಧ ಜನ್ಮ ಪಿತೃಗಳೇ ಮಕ್ಕಳಾಗಿ ಹುಟ್ಟು ಬರ್ತಾರೆ ಅಂತ ಹೇಳುವಂಥ ಒಂದು ಶ್ಲೋಕ ಇದೆ. ನಾನು ನನ್ನ ತಂದೆಗೆ ಇದನ್ನ ಎದೆ ಮೇಲೆ ಫಸ್ಟು ಇಡೋದು, ಅಗ್ನಿನ. ನನಗೆ ಗೊತ್ತಿಲ್ಲ ಕಣ್ರಿ, ಅದು ನನಗೆ ಗೊತ್ತಿಲ್ಲದಿದ್ದಾಗ ಒಂದು ಪಠಣ ಮಾಡಿದೆ. ಏನಕ್ಕಾಯ್ತು ಅಂತ ಗೊತ್ತಿಲ್ಲ. ಇತ್ಲಾಗೆ ನನ್ನ ಮಾರ್ಗದರ್ಶಕರು ಶ್ರದ್ಧಾಭಕ್ತಿಯಿಂದ ನೀವು ಮಾಡೋದ್ರ ಜೊತೆಗೆ ಧ್ಯಾನ ಅವ್ರದ್ದು ಮಾಡಿ ಅಂತ ಅವ್ರು ಹೇಳಿದರು. ನನ್ನ ತಂದೆಗೆ ಇದು ಕಾರ್ಯಗಳು ಭಾಳ ಇದಾಗಬೇಕು, ಡೀಟೇಲಾಗಿ ಆಗಬೇಕು ಅಂತ ಆಸೆ ಇತ್ತು ಅನ್ನೋದನ್ನು ವ್ಯಕ್ತಪಡಿಸಿದ್ರು ಮುಂಚೆ. ಅದೊಂದು ವಿಷಮಯಕಾರಿ. ಯಾಕೆಂದರೆ ಅವರು ಸಾವನ್ನು ಅವರು ನಿರೀಕ್ಷಿಸಿದ್ರು. ಅಂದರೆ ಹಾಸಿಗೆ ಮೇಲೆ ಮಲಗಲ್ಲ, ರಿಕ್ಷಾದಲ್ಲಿ ಓಡಾಡ್ತಿದ್ದಾಗಲೇ ವೈದಿಕ ಒಂದು ಸಭೆಗೆ ಹೋಗಿ ಹಿರಿಯ ಸತ್ರ ಎಷ್ಟು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅದನ್ನೆಲ್ಲ ತೆಗೆದಿಟ್ಟು 6 ತಿಂಗಳ ಮುಂಚೆನೇ ನಮ್ಮ ಮಾವನ ಹತ್ರಕ್ಕೆ ಹೋಗಿ ಅದನ್ನೆಲ್ಲ ಹೇಳಿ, ಅಯ್ಯೋ ಯಾಕೆ ಈಗೆಲ್ಲ ಮಾತಾಡ್ತೀವಿ, ಇಲ್ಲ ತಿಳ್ಕೊಳ್ಳಿ, ನನ್ನ ಮಗ ಭಾಳ ಆಧ್ಯಾತ್ಮಿಕವಾಗಿ ಮಾತಾಡ್ತಾನೆ, ಅವ್ನಿಗೇನು ಗೊತ್ತಿಲ್ಲ, ನಮ್ಮಲ್ಲೆಲ್ಲ ತಂದೆ ತಾಯಿ ಬದುಕಿದ್ರೆ ನಾವು ಸ್ಮಶಾನಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವನಿಗೆ ಗೈಡೆನ್ಸ್ ಬೇಕಾಗುತ್ತೆ, ನೀವು ಒಂಚೂರು ಹೆಲ್ಪ್ ಮಾಡಿ ಅಂತೆಲ್ಲ ಹೇಳಿ ಈ ಥರದ್ದೆಲ್ಲ ಮಾಡಿ. ಸೊ ಹಾಗಾಗಿ ಅವರು ಆ ಥರ ಪ್ರಿಪೇರ್ ಆಗಿದ್ದು ನನಗೆ ವಿಷಯ ಗೊತ್ತಾಯಿತು. ನೋಡಿ, ಈ ಥರ ಅಪ್ಪ ಎಲ್ಲ ಮಾತಾಡ್ತಿದ್ಯಂತೆ ಅಂತ. ನಮಗೆ ಅಂದರೆ ನಾವು ಹೇಳ್ತೀವಲ್ಲ ಒಂದು ಇಂಗ್ಲೀಷಲ್ಲಿ, ವಿ ವರ್ ಸ್ಮೆಲ್ಲಿಂಗ್ ಅಂತ, ನಮ್ಗೆ ಅದ್ರದ್ದು ವಾಸನೆ ಬರ್ತಿತ್ತು ಅಂತ ಹೇಳ್ತಲ್ಲ, ಹಾಗೆ ಅವ್ರಿಗೆ ಹೀ ಈಸ್ ನಿಯರಿಂಗ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಅನ್ನೋದು ಒಂದು ಗೊತ್ತಾಯಿತು. ಆ್ಯಂಡ್ ಮೋರ್ ಓವರ್ ನಾನು ಮೆಡಿಕಲ್ ಫೀಲ್ಡಲ್ಲಿ ಇದ್ದಾಗ ಅವರ ಡಿಟ್ಯೂರೇಷನ್ನು ನೋಡ್ತಿದ್ದೆ. ಇವೆಲ್ಲ ತಕ್ಕಂಗೆ ಕಾಕತಾಳೀಯವಾಗಿರ್ಬೋದು ಅಥವಾ ಪರಮಾತ್ಮ ಕೊಟ್ಟಿರೋ ವಿಶಿಷ್ಟವಾದ ಒಂದು ಜ್ಞಾನ ಇರ್ಬೋದು.
ಇವೆಲ್ಲವೂ ಜೊತೆಗೆ ನಾನು ನನ್ನ ತಂದೆ ಕಾರ್ಯ ಮಾಡಬೇಕಾದ್ರೆ ಭಾಳ ನಾನು ಹೇಳ್ತೀನಿ ನನಗೇನು ಬೇಕಾಗಿರಲಿಲ್ಲ, ಅದೊಂದು ಮಾಡೋದು ಬಿಟ್ಟರೆ ಇನ್ನೇನು ಬೇಕಾಗಿರಲಿಲ್ಲ. ಆ ಥರದ್ದು ಮಾಡ್ತಿದ್ದಿದ್ದು ಕೊನೆಗೆ ಹಾಗೆ ನೆನೆಸ್ಕೊಳ್ಳೋಕ್ಕೆ ಈ ಫ್ಲ್ಯಾಶ್ ಬ್ಯಾಕ್ ಅಂತಾರಲ್ಲ, ಆ ಥರ ಹೋದರೆ ಒಂದು ವಿಚಿತ್ರವಾದದ್ದು ಜ್ಞಾಪಕ ಬರುತ್ತೆ. ನನ್ನ ತಂದೆಗೆ 60 ದಶಕದಲ್ಲಿ ಒಂದು ಹಿಂದಿ ಸಿನಿಮಾ ಕರ್ಕೊಂಡೋಗಿದ್ರು, ಏಕ್ ಪಲ್ ದೋ ಮಾಲಿ ಅಂತ. ಬಾಲರಾಜ್ ಸಹನಿ ಆ್ಯಕ್ಟ್ ಮಾಡಿದ್ದಿದ್ದು. ಆ ಪಿಕ್ಚರಲ್ಲಿ ಒಂದು ಹಾಡು ಬರುತ್ತೆ, ಆ ಹಾಡಲ್ಲಿ ಒಂದು ಚರಣ ಬರುತ್ತೆ. ಆ ಚರಣದಲ್ಲಿ ಏನು ಹೇಳುತ್ತೆ ಅಂದರೆ, ನಾನು ಒಂದು 4 ಲೈನು ಹಿಂದಿಲಿ ಹೇಳ್ಬೋದಾ? ಖಂಡಿತ ಸರ್. ಮೇರೆ ಬಾದ್ ಭಿ ಇಸ್ ದುನಿಯಾ ಮೇ ಜಿಂದಾ ಮೇರಾ ನಾಮ್ रहेगा, जो भी तुझको देखेगा तुझे मेरा लाल कहेगा, तेरे रूप में मिल जाएगा मुझको जीवन दोबारा, मेरा नाम करेगा रोशन, जग में मेरा राज दुल्हारा, तुझे सूरज कहूँ या चंदा, तुझे दीप कहूँ या तारा, ಮೇರಾ ನಾಮ್. ಇದು ಏಕ್ ಪಲ್ ದೋ ಮಾಲಿಲಿ ನಾನು ಸತ್ತ ಮೇಲುವೆ ಜನ ನನ್ನ ನೆನೆಸ್ಕೊತಾರೆ, ನಿನ್ನ ರೂಪದಲ್ಲಿ ನನ್ನ ಕಾಡ್ತಾರೆ, ಮತ್ತೆ ಅರ್ಧ ಸ್ವಲ್ಪ ನಿನ್ನಿಂದಾಗಿ ನನಗೆ ಸಿಕ್ಕತ್ತೆ ಇಲ್ಲೋ ಹಾಡು. ಎಂಥ ಹಾಡು, ಅದರ ಅರ್ಥ ನಮಗೆ ಗೊತ್ತಿರಲಿಲ್ಲ ಅವಾಗ. ಅಲ್ಲಿ ಅವ್ರು ಹೇಳಿದ್ರು ಮತ್ತೆ ಅರ್ಧ ಜನ್ಮ ಮಗನಾಗ ಹುಟ್ಟು ಬರ್ತಾನೆ. ಇವರೇ ನನಗೆ 52 ವರ್ಷ, ನಾನು ಹೆಂಡತಿಗೆ 47-48 ವರ್ಷ, ಇನ್ನೇನು ಮಕ್ಕಳಾಗೋದು ಅಂತ ನಾನು ಮನಸ್ಸು ಒಳಗೆ ಅಪಹಾಸ್ಯ ಮಾಡಿಕೊಂಡೆ. ಪ್ರೂವ್ ಆಯ್ತಲ್ಲ, ನನ್ನ ರೂಪದಲ್ಲ, ಅವನ ರೂಪದಲ್ಲಿ ನಾ ಇದ್ದೀನ, ನನ್ನ ರೂಪದಲ್ಲಿ ಅವನಿದ್ದಾನು. ಹೂ ಈಸ್ ದ ಬೆಸ್ಟ್ ಜಡ್ಜ್? ಈಗ ನಾನು ನನ್ನ ತಂದೆನೂ ಹೋಲ್ತೀನಿ ಅಂತ ಹೇಳಕ್ಕೆ ಯಾರಪ್ಪ ಬೆಸ್ಟ್ ಜಡ್ಜ್ ಯಾರು ನಿಮ್ಮ ದೃಷ್ಟಿಲಿ? ದೇವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಸರ್. ನನ್ನ ತಾಯಿ, ಹೌದು, ಗಂಡನಾಗಿ ಮಗನಾಗಿ ಎರಡನ್ನು ನನ್ನ ಫೋಟೋ ನೋಡಿ ಹೇಳ್ತಾಳೆ, ಥೇಟ್ ನಿಮ್ಮ ಅಪ್ಪನ ಥರನೇ ಕಾಣಿಸ್ತೇನೆ. ಹೌದು. ಬಿಟ್ಟರೆ ನೆಕ್ಸ್ಟು ಅಂದರೆ ಅವರು ಸುಪ್ರೀಂ ಕೋರ್ಟ್, ನಮ್ಮಮ್ಮ ಹೈಕೋರ್ಟ್. ಯಾರು? ನಿಮ್ಮ ಅಕ್ಕ, ನನ್ನ ಹೆಂಡತಿ. ಓಕೆ ಓಕೆ, ಹಾಂ ಓಕೆ. ನನ್ನ ಲಿಂಕ್ ಜಾಸ್ತಿ ಇರೋರು ನಮ್ಮ ಅಪ್ಪನ ನೋಡಿದವರು. ಹೌದು ಹೌದು, ಹೆಂಡತಿ, ಹೌದು ಅಲ್ವಾ? ಅವಳು ಹೇಳ್ತಾಳೆ, ಅಯ್ಯೋ ಮದುವೆ ಆದಾಗ ಹೀಗಿರ್ಲಿಲ್ಲ ಕಣ್ರಿ, ಅದೇನು ಬರ್ತಾ ಬರ್ತಾ ಒಳ್ಳೆ ಅಪ್ಪನ ಥರ ಕಾಣಿಸ್ತೀರ ನೀವು. ಇಲ್ಲಿ ಅದ್ವೈತ ಒಂದು ಸಿದ್ಧಾಂತ ಬರುತ್ತೆ. ಹಾಗೆ ಲೆಕ್ಕ ಹಾಕ್ಕೊಳ್ಳಿ, ಒಬ್ಬ ತಂದೆ ಆಗಿದ್ದಾಗ, ತಂದೆಯ ಮಗನ ಒಂದು ಸಂಬಂಧ ಈ ಥರ ಇದ್ದಾಗ, ನಾನು ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ದ ಲಿಮಿಟ್. ನನ್ನ ತಂದೆನ ನಾನು ಯಾವ ಥರ ನೆನೆಸ್ಕೋಬೋದು, ಯಾವ ಥರ ಎಲ್ಲ ನೆನೆಸ್ಕೋಬೋದು. ಅಕಸ್ಮಾತ್ 4 ದಿವಸ ನೀವು ಅಥವಾ ಈಗಲೇ ಸರ್ ಹೀಗೂ ನೆನೆಸ್ಕೋಬೋದಲ್ಲ ಅಂತ ಒಂದು ಹೇಳಿದ್ರೆ ಅದನ್ನು ಅಡಾಪ್ಟ್ ಮಾಡ್ಕೋತೀನಿ ನಾನು. ಉದಾಹರಣೆಗೆ ನೋಡಿ, ಇದು ನಾನು ನನ್ನ ಸೀರಿಯಲಲ್ಲಿ ಡೈರೆಕ್ಟ್ ಮಾಡಿದಾಗ ನನ್ನ ತಂದೆ ಹಾಕಿದ ಬಟ್ಟೆ ಇದು, ಅದನ್ನು ಈಗಲೂ ಇಟ್ಕೊಂಡಿದ್ದೀನಿ. ನಮ್ಮೆಷ್ಟರು ಅಂತ ಒಂದು ಸೀರಿಯಲ್ ಮಾಡಿದೆ, ನಾನು ನನ್ನ ತಂದೆಗೋಸ್ಕರ ಮಾಡಿದ್ದು. ಅವ್ರು ಹಾಕೊಂಡಿದ್ದು ನನಗೆ ಏನೋ ಒಂಥರ ನಮ್ಮಪ್ಪನ ಅಪ್ಕೊಂಡಿದ್ದಾರೆ ನನಗೆ ಅಂತ. ನನಗೇನಾರು ಒಂದು ಅಂಶ ಸಿಕ್ಕತ್ತೆ ನನ್ನ ತಂದೆ ಬಗ್ಗೆ ನೆನೆಸ್ಕೊಳ್ಳೋಕ್ಕೆ. ಈಗ ನಿಮಗೆ ಅನಿಸಿದೆ, ನಾನೇನ ಇದನ್ನ ಪ್ರಿಪೇರ್ ಆಗಿ ನಾನು ಇತ್ತೀಚರದ್ದೇ ಮಾತಾಡಬೇಕು ಅಂತ ಭಾಷಣ ಮಾಡಬೇಕು ಅಂತ ಏನು ಬಂದಿದ್ದಲ್ಲ. ಹೌದು, ಜಸ್ಟ್ ಆ ಅನುಭವಕ್ಕೆ ಹೋಗ್ತೀನಿ. ಅವ್ನು ಕರ್ಕೊಂಡು ಹೋಗ್ತಾನೆ, ನಮ್ಮಪ್ಪ ತೋರಿಸ್ತಾನೆ. ಇದೇ ನನಗೆ ಪ್ರೈಮರಿ ಹೇಳಿಕೊಟ್ಟಿದ್ದೆ ನಮ್ಮಪ್ಪ ಪಾಠ. ಅಪ್ಪ ನಾನು ಒಳ್ಳೆ ಆ್ಯಕ್ಟ್ರ್ ಆಗಬೇಕಾದ್ರೆ ಏನು ಮಾಡಬೇಕು? ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬಿಡಿ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕೇಳಿದಾಗ ಅವ್ರು ಹೇಳಿದ್ರು, ಏನಿಲ್ಲ ಕಣ, ಜನಗಳು ನೋಡ್ತಾ ಇದ್ದರೆ ನಿಮಗೆ ಅರ್ಥವಾಗುತ್ತೆ ಅಂದ. ಸೊ ನಮ್ಮಪ್ಪನ್ನ ನಾನು ಆ ಹಳೆ ದಿವಸಗಳಲ್ಲಿ ಕಾಣ್ತಾ ಇದ್ದೀನಿ ಈಗ. ಹಾಗಾಗಿ
ನಾನು ಆ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇವತ್ತಿನ ದಿವಸ ಅಶ್ವತ್ಥವ್ರ ಮಗ ಅಂತ ಹೇಳಿಸ್ಕೊಳ್ಳೋಕ್ಕೆ ಯಾವ ನ್ಯಾಯಾಂಗದಲ್ಲೂ ಯಾರೂ ಕೇಸ್ ಹಾಕಿ ಏನೂ ಕಿತ್ಕೊಳ್ಳೋಕ್ಕಾಗದೇ ಇರೋ ಆಸ್ತಿನ ನಮ್ಮಪ್ಪ ನನಗೆ ಬಿಟ್ಟು ಹೋದ. ಹೌದು. ನಾನು ನಿಜವಾಗ್ಲೂ ಪುಣ್ಯವಂತ, ಹೆಮ್ಮೆ ಪಡ್ತೀನಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಜನಗಳ ದೃಷ್ಟಿಗೆ ಅದು ಡೋಂಗಿ ಥರ ಕಾಣ್ಬೋದು ಅಥವಾ ಇನ್ನೇನಾದ್ರು ಎಕ್ಸಾಜರೇಟೆಡ್ ಫಾರಮ್ ಅಂತ ಅನಿಸ್ಬೋದು ನಿಮಗೆ. ನನಗೆ ಎಷ್ಟು ಜನ್ಮ ಬೇಕಾದರೂ ಬರಲಿ, ಪ್ರತಿ ಜನ್ಮದಲ್ಲೂ ಯಾವುದಾದ್ರೂ ಒಂದು ರೀತಿಲಿ ಅಕಸ್ಮಾತ್ ಪ್ರಾಣಿಯಾಗಿ ಹುಟ್ಟಿದರೆ ನನ್ನ ಚರ್ಮ ನನ್ನ ತಂದೆಯ ಕಾಲಿನ ಚಪ್ಪಲಿ ಆಗಲಿ, ಹೂವಾಗಿದ್ದರೆ ನನ್ನ ತಂದೆ ಮಡ್ಲಿಗೆ ಕಾಲಿಗೆ ಹೋಗಿ ಹೂವಾಗಿ ಅದು ಸಂಪರ್ಕ ಹೊಂದಿ, ಆಹಾರವಾಗಿದ್ದರೆ ನಮ್ಮ ಅಪ್ಪನ ಹೊಟ್ಟೆ ತುಂಬಿಸ್ಲಿ. ಈಗ ನಾವು ಅನ್ಕೋತೀವಿ, ಏನಪ್ಪ ನಿಮ್ಮ ಅಪ್ಪಂಗೆ ಮೋಕ್ಷ ಕೇಳಿದ್ಯಾ, ಮೋಕ್ಷ ಸಿಗಲಿ ಅಂತ ಆಸೆ ಪಟ್ಟಿದ್ಯಾ, ಸ್ವರ್ಗಸ್ಥನಾಗಿದ್ದಾರೆ, ಅವನು ಇನ್ನೊಂದು ಜನ್ಮನ ಅಂತ. ಪರಮಾತ್ಮನಾಗಿ ಆಗಿರಲಿ, ನಾನು ಯಾವ್ದಾರ ಬೇರೆ ರೀತಿಲಿ ಆ ಪರಮಾತ್ಮ ಸಂತುಷ್ಟನಾಗೋದಾಗಿದ್ದರೆ ಎಷ್ಟು ಜನ್ಮ ಬೇಕಾದ್ರೆ ಕೊಡಿ, ನನಗೆ ಪುನರ್ಜನ್ಮ ಅನ್ನೋದು ಬೇಡ ಅಂತ ನಾನು ಹೇಳೋದೇ ಇಲ್ಲ, ಎಷ್ಟು ಬೇಕಾದ್ರೆ ಕೊಡು ಅಂತ. ಆದರೆ ಒಂದು ಕೇಳ್ಕೊತೀನಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನು ಅಕಸ್ಮಾತ್ ನನ್ನ ಕಾಲ ಆಗಿ ನನ್ನ ದೇಹ ನಿಮ್ಮ ಯಾರಿಗಾರ ಗುರುತಿಸಿ ಅಥವಾ ಸಿಕ್ಕಿದಾಗ ಈ ಕಣ್ಣನ್ನು ಡೊನೇಟ್ ಮಾಡಿದ್ದೀನಿ. ಯಾವ ಸ್ಥಿತಿಯಲ್ಲಿ ನಮ್ಮ ಅಂತ್ಯ ಆಗುತ್ತೆ ಗೊತ್ತಿಲ್ಲ. ದಯವಿಟ್ಟು ಯಾರು ಗುರ್ಸಿದ್ರೆ ನನ್ನ ದೇಹನ, ನನ್ನ ಐನ ಡೊನೇಟ್ ಮಾಡಿದ್ದೀನಿ. ಯಾಕೆಂದರೆ ನನ್ನ ತಂದೆನೂ ಐ ಡೊನೇಟ್ ಮಾಡಿದ್ದ. ನಾನು ಫಾರ್ಮಸಿ ಓದಿ, ನಾನು ಮೆಡಿಕಲ್ ಪ್ರೊಫೆಷನಲ್ಲಿ ಇದ್ದು ನಾನೊಂದು ಮುಟ್ಟಾಳು ಕೆಲಸ ಮಾಡಿದ್ದೆ ಅಂತಲೇ ಹೇಳ್ಬೋದು. ಅಥವಾ ನನ್ನ ತಂದೆಯ ಒಂದು ಅವಿಭಾಜ್ಯದ ಒಂದು ಸಂಬಂಧ ಅಂತ ಹೇಳ್ಬೋದು. ನನಗೆ ಅವರು 80ರ ದಶಕದಲ್ಲಿ ನಮ್ಮನೇಲಿ ಒಂದು ಲೈಟಿಗೆ ಒಂದು ಕಾರ್ಡನ್ನು ದಾರ ಕಟ್ಬಿಟ್ಟು ನೇತಾಕಿದ್ರು. ನೋಡು, ಅಲ್ಲಿ ನೇತಾಕಿದ್ದೀನಲ್ಲ, ಇದು ನಾನು ಐ ಡೊನೇಟ್ ಮಾಡಿದ್ದೀನಿ, ನಾನು ತೀರ್ಕೊಂಡ ನಂತರ ಇದು ಡೊನೇಟ್ ಆಗಬೇಕು ಅದು. ನಿಜವಾಗಲೂ ನಮ್ಮಪ್ಪ ಹೇಳ್ತಿದ್ದ, ಎಷ್ಟೋ ಸಲ ಹೇಳಿದ್ದಾನೆ, ಅದಾಗಿದೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಸಾತ್ವಿಕವಾಗಿರೋದನ್ನು ಬೇಡ್ಕೊಂಡ್ರೆ ದೇವ್ರ ಹತ್ರ ಖಂಡಿತ ಈಡೇರುತ್ತೆ ಅಂತ ಹೇಳೋರು. ಪ್ರಾಯಶಃ ನಂಗೆ ಗೊತ್ತಿಲ್ಲ, ನಾನು ಯಾವ ಥರ ಡೊಂಗಿನೂ ಬಿಡ್ತಿಲ್ಲ. ಅಯ್ಯೋಯ್ಯೋ, ನಮ್ಮಪ್ಪನ ಕಣ್ಣು ಕಿತ್ಕೊಡೋದ, ನನ್ನ ಕೈಲಿ ಸಾಧ್ಯವಿಲ್ಲಪ್ಪ ದೇವರೇ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದೆ. ಪ್ರಾಯಶಃ ಆ ಸುಪ್ರೀಂ ಗಾರ್ಡ್ ಅಂತ ನಾವೇನು ಹೇಳ್ತೀವಿ, ಅವನ ವಸ್ತುವನ್ನೇನು, ನನ್ನ ತಂದೆ ಸತ್ತಾಗ ಹಿ ಡೈಡ್ ಔಟ್ ಆಫ್ ಸೆಪ್ಟಿಸಿಮಿಯಾ, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿತ್ತು. ಸೊ ಐಸ್ ವರ್ ನಾಟ್ ರಿಮೂವ್ಡ್. ಅವಾಗ ಅನ್ನಿಸ್ತು, ನಾನು ಕೇಳ್ಕೊಂಡಿದ್ದನ್ನೂ ಕೊಟ್ಬಿಟ್ಟು ಹೊಟ್ಟೋದ ಕೊನೆಗೆ. ಅದಕ್ಕೆ ಅವರ ಹುಟ್ಟಿದ ದಿನ ನಾವು ಪಂಚಾಂಗದ ಪ್ರಕಾರ ಆವತ್ತಿನ ದಿವಸ ನಾನು ನನ್ನ ಹೆಂಡತಿ ಇಬ್ಬರು ಹೋಗಿ ಐ ಡೊನೇಟ್ ಮಾಡೋದು. ಅಕಸ್ಮಾತ್ ಏನಾದರೂ ಈ ಜನ್ಮದಲ್ಲಿ ಕೊಡಲಿಲ್ಲ ಅಂದರೆ ಇನ್ನೊಂದು ಜನ್ಮ ಎತ್ತಬೇಕಾಗತ್ತೆ. ಆದ್ದರಿಂದ ಅದೊಂದು ಕ್ಷಮಿಸ್ಬಿಡಲಿ, ಈ ಜನ್ಮದಲ್ಲೇ ನಾನು ನನ್ನ ನೇತ್ರದಾನ ಮಾಡಬೇಕು ಅಂತ ಹೇಳಿ ಅದನ್ನೂ ಮಾಡಿದ್ದೀನಿ. ಹಾಗೆಯೇ ಇದೊಂದು ವಿಭಿನ್ನವಾದ ಒಂದು ಸಂಬಂಧ, ನನ್ನ ತಂದೆಯ ಸಂಬಂಧ. ಎಷ್ಟು ಜನದ್ದು ಗೊತ್ತಿಲ್ಲ. ನಿಮ್ಗಳ ಹಾರೈಕೆಯಿಂದ ನಾ ಹೇಳಿದ್ದು ನಿಮಗೆ ಸತ್ಯ ಅನಿಸಿದ್ರೆ ನಾನೇ ಧನ್ಯ. ಸರ್, ನಿಮ್ಮ ತಂದೆ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಿಮ್ಮ ತಂದೆನ ಆನ್ ಸ್ಕ್ರೀನಲ್ಲಿ ಕೂಡ ನಾವು ನೋಡಿದ್ದೀವಿ, ಆದರೆ ನಿಮ್ಮ ತಾಯಿ ಬಗ್ಗೆ ಗೊತ್ತಿಲ್ಲ. ನಿಮ್ಮ ತಾಯಿ ಬಗ್ಗೆ ಹೇಳಿ ಸರ್. ಭಾಳ ಅಂಗೈಯಲ್ಲಿ ಇಟ್ಕೊಂಡು ಸಾಕಿದ್ಲು, ಇಲ್ಲ ಅಂತ ಹೇಳಲ್ಲ, ಭಾಳ ಕಷ್ಟಪಟ್ಟು ಸಾಕಿದ್ಲು. ಗಂಡ ದೂರದಲ್ಲಿದ್ದ, ಜೀವನೋಪಾಯಕ್ಕೆ ಪಾಪ ಅವರೊಂಥರ ಕಷ್ಟಪಡ್ತಿದ್ರು ನಮ್ಮ ತಂದೆ. ನಮ್ಮ ತಾಯಿ ಎಲ್ಲ ಮದುವೆ ಆಗೋರ್ಗೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಇದು ಎಲ್ರಿಗೂ ಪಾಠ ಆಗಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಹೊಗಳ್ಕೊಳ್ಳೋದಾಗಲಿ ಅಥವಾ ತೆಗಳ್ತಿದ್ದೀನಿ ಅಂತಾಗಲಿ ನೀವೇನಾರ ತಿಳ್ಕೊಳ್ಳಿ, ನಾನು ನೇರವಾಗಿ ಹೇಳೋಂಥದ್ದು ಸತ್ಯ ಹೇಳೋನು ಅಶ್ವತ್ಥವ್ರ ಮಗ. ಆದ್ದರಿಂದ ನೋಡಿ, ಯಾವುದೇ ತಾಯಿಗೆ ಆದರೆ ತನ್ನ ಮಕ್ಕಳು, ತನ್ನ ಹೆಣ್ಣು ಮಕ್ಕಳು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಅದೇನು ನೀವು ಎಲ್ರಿಗೂ ಗೊತ್ತೇ ಇದೆ, ಈ ಸೊಸೆಯರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ನನ್ನ ತಾಯಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮದುವೆ ಆಗಿದ್ದ ಉದ್ದೇಶ, ನಾನು ಪರಮಾತ್ಮನಲ್ಲಿ ಇನ್ನೊಂದು ಸಾತ್ವಿಕ, ನಾನು 4-5 ಸಾತ್ವಿಕವಾದದ್ದು ಬೇಡ್ಕೊಂಡಿದ್ದೆ. ಅದರಲ್ಲಿ ಒಂದು ನನ್ನ ತಂದೆ ತಾಯಿನ ನೋಡ್ಕೊಳ್ಳೋ ಅಂಥವಳೆ ನನ್ನ ಮದುವೆ ಆಗಬೇಕು.
ಅಂಥವಳನ್ನೇ ನಾ ಮದುವೆ ಆಗಬೇಕು ಪರಮಾತ್ಮ ಅಂತ ಕೇಳ್ಕೊಂಡಾಗ, ನಾನು ಈಗ ಮದುವೆ ಆಗಿರ್ತಕ್ಕಂತಹ ನನ್ನ ಮಡದಿ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ತಂದೆ ತಾಯಿನ ನೋಡಿಕೊಂಡು ಅವ್ರನ್ನ ಸುಖವಾಗಿ ಕಳಿಸ್ಕೊಟ್ಳು. ಪ್ರಾಯಶಃ 2026ರಲ್ಲಿ ಈ ಥರ ಒಂದು ಹೆಣ್ಣಿದ್ದಾಳೆ ಅಂತ ನೀವು ನೋಡೋದು ಅಪರೂಪ. 1 ಕೋಟಿ 146 ಕೋಟಿ ಜನ ಇದ್ದೀವಿ ಅಂತ ಎಷ್ಟು ಪರ್ಸೆಂಟ್ ಇದ್ದೀರಾ ಅಂತ ನೋಡಿದ್ರೆ ಈ ಥರ ಹೆಣ್ಮಕ್ಳು ನಿಮಗೆ ಗೊತ್ತಾಗುತ್ತೆ. ಹೌದು. ನನ್ನ ತಂದೆ ತಾಯಿಗೆ ಇಲ್ಲಿಂದ ಕೆಳಗಡೆ ಅವ್ರಿಗೆ ಎಲ್ಲ ತೊಳೆದ್ಲು. ನನ್ನ ತಾಯಿ ಕಡೆಯಲ್ಲಿ ಒಂದು 3 ವರ್ಷ ಭಾಳ ನರಳಿದ್ಲು. ಅವಳಿಗೆ ತೊಂದರೆ ಆದ್ರೂ ಅರ್ಧ ನಮ್ಮ ತಾಯಿಗೆ 100% ತೊಂದರೆ ಆದರೆ ನನ್ನ ತಾಯಿಗೆ 50%, ನನ್ನ ಹೆಂಡತಿಗೆ 50%. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಅವಳಿಗೆ ಮಂಡಿ ನೋವು, ಸೊಂಟ ನೋವು. ಅವಳಿಗೂ 62 ವರ್ಷ. ಅಂಥದ್ರಲ್ಲಿ ಕಡೆಗಾಲದವರೆಗೂ ಮಾಡಿದ್ದಾರೆ. ಯಾವ ಸೊಸೆ ಮೇಲೆ ಅವರು ಒಂದು ಸ್ವಲ್ಪ ಬೇಸರ ಪಟ್ಕೊಂಡಿದ್ರು. ಇನ್ನೇನಿಲ್ಲ, ಯಾವಾಗಲೂ ಅಮ್ಮ ಅಮ್ಮ ಅಂತಿದ್ದ ಜಾಗದಲ್ಲಿ ಹೆಂಡ್ತಿ ಅಂತೀನಿ ಅಂತ ಅನ್ನೋ ಆ ಥರ ಒಂದು ಸಣ್ಣದ ದೃಶ್ಯವೇ, ಆ ಒಂದು ಸಣ್ಣ ಪಾಯಿಂಟೇ ಅದು ದೊಡ್ಡದಾಗುತ್ತೆ. ಹೌದು. ಸುತ್ತಮುತ್ತಲು ಇರ್ತಕ್ಕಂತಹ ಒಂದು ವಾತಾವರಣವೂ ಅದಕ್ಕೆ ಕಾರಣ ಆಗುತ್ತೆ. ಯಾರೇ ಆಗಲಿ ಅವಳು ಸೊಸೆ, ಅವಳು ನಿಮ್ಮ ನೋಡ್ಕೊಳ್ಳೋಳು ಅಂತ ಮನೆಯವ್ರುಗಳು ಬೇರೆ ಸಂಬಂಧಿಕರುಗಳು ಮಾಡಬೇಕು. ಹೀಗೆಲ್ಲ ಆಗಿ ನನ್ನ ಹೆಂಡ್ತಿನ ಕಂಡ್ರೆ ಒಂಥರ ಇದ್ದಾಯಿದ್ದರು. ಕೊನೆಗೆ ನನ್ನ ತಾಯಿ ಕೈ ಮುಗಿದಿದ್ದಾಳೆ, ಯಾವ ಜನ್ಮದ ಪುಣ್ಯನೋ ಏನೋ ಅಂತ. ಇದಕ್ಕಿಂತ ಇನ್ಯಾವ ಭಾರತ ರತ್ನ ಬೇಕ್ರಿ? ನಾವು ಹುಟ್ಟಿದ್ದಕ್ಕೆ ನಮ್ಮ ಕರ್ತವ್ಯ ಮಾಡ್ತೀವಿ ನೋಡಿ, ತಂದೆ ತಾಯಿದನ್ನು ಕರ್ತವ್ಯ ಮಾಡ್ತೀವಲ್ಲ, ಅದಕ್ಕಿಂತ ಇನ್ಯಾವುದು ಬೇಡ. ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ. ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮಾಡಬಾರ್ದು ಕೆಲಸ ಮಾಡೋದು ಬೇಡ, ಹೋಗೋದು ಬೇಡ. ನೀವು ಜಸ್ಟ್ ನಿಮ್ಮ ತಂದೆ ತಾಯಿ ಸೇವೆಯನ್ನು ಮಾಡಿರಿ. ಅಂದರೆ ಅವ್ರು ಕಷ್ಟ ಕಾಲದಲ್ಲಿದ್ದಾಗ ಅವ್ರನ್ನ ನೋಡಿಕೊಡ್ರಿ, ಕಳಿಸ್ಕೊಡ್ರಿ, ಸುಖವಾಗಿ ಕಳಿಸ್ಕೊಡ್ರಿ, ಅವ್ರನ್ನ ನೆನೀರಿ. ಅದಕ್ಕಿಂತ ಇನ್ನೇನ್ರಿ ಬೇಕು? ಹಾಗೆಲ್ಲ ಮಾಡಿದ್ದು, ಅವ್ರನ್ನ ಸುಖವಾಗಿ ಕಳಿಸ್ಕೊಟ್ಟಿದ್ದು. ಆದರೆ ನನ್ನ ತಾಯಿನ ನಾನು ಹೆಚ್ಚು ಮಾತಾಡಿಸ್ತಿಲ್ಲ ಕೊನೆಯ ಕಾಲದಲ್ಲಿ. ಯಾಕೆಂದರೆ ಅವಳೇನಾರು ಸಿಟ್ಕೊಳ್ಳು, ನಾನು ಭಾಳ ಶಾರ್ಪು. ಸರಿ, ನಾನೇನಾರು ಸ್ವಲ್ಪ ಗಡ್ಸಾಗಂತೀನಿ, ಅವಳು ಬೇಸರ ಪಟ್ಕೋತಿದ್ಲು. ಅದೇ ಟೈಮಲ್ಲಿ ಹೇಳ್ತಿದ್ಲು, ಲೇ ನಾನು ಬದುಕಿರೋರ್ಗೂ ನಿನಗೆ ಒಳ್ಳೇದಾಗಲ್ಲ ಕಣ, ನಾನು ಸಾಯಬೇಕು ನಿಂಗೆ ಒಳ್ಳೇದಾಗಬೇಕು ಅಂತ. ಅಂದರೆ ಅದು ನಾನು ತೊಗೊಂಡು ಹೋಗ್ತೀನಿ, ನಿನಗೆ ಆಗಿರ್ತಕ್ಕಂತಹ ನೋವೆಲ್ಲ ನಾನು ತೊಗೊಂಡು ಹೋಗ್ತೀನಿ. ಆ ತಾಯಿಯ ಒಂದು ವಾತ್ಸಲ್ಯ, ಪ್ರೀತಿ. ಇವತ್ತಿನ ದಿವಸ ನನ್ನ ಕೆಲವರು ತುಳಿದ್ರು, ನನ್ನ ಅನ್ಯಾಯ ಮಾಡಿದ್ರು. ನನಗೆ ಹೇಳೋದೇ ಬೇಕಾಗಿಲ್ಲ, ನೀವೇ ನೋಡಿರ್ತೀರಿ ನನ್ನ ಇತ್ತೀಚಿನಗಳಲ್ಲಿ ನಾನು ಮಾಡಿದಂತಹ ಕಾರ್ಯಕ್ರಮದಲ್ಲಿ. ಅಲ್ಲಿಗೆ ತೊಗೊಂಡೋಗಿ ಕೂಡಿಸಿದ್ರು, ಕೆಳಕ್ಕೆ ಹಾಕಿದ್ರು, ಎಲ್ಲ ಮಾಡಿದ್ರು. ಈಗ ಒಂದಾಗಲೂ ಒಂದು ಸಿನಿಮಾ ಬರ್ತಾಯಿದೆ ಗೊತ್ತಾ? ನನ್ನ ತಾಯಿ ಕಳ್ಕೊಂಡು ಅಂದರೆ ಅದೆಲ್ಲ ಕಾರ್ಯ ಮಾಡಿದ್ದು 2 ದಿವಸ. ಪುರೋಹಿತರು ಹೇಳಿದ್ರು, ಅದೇನೋ ಮಂಡ್ಯ ಸ್ನಾನ ಮಾಡಿಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಡಿ, ಆಮೇಲೆ ಇನ್ನೊಂದು ವರ್ಷ ಹೋಗೋಂಗಿಲ್ಲ. ನನ್ನ ತಂದೆ ತೀರ್ಕೊಂಡಾಗ ನಾನು ಮಾಡಿದ್ದೆ ಅದನ್ನು. ಯಾಕೆಂದರೆ ಪಿತೃನೇ ದೇವರು ಅಂತ ಕಾಣಬೇಕು ಅಂತ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಾರೆ. ಹಾಗೆ ನನಗೆ ಪುರೋಹಿತರು ಎಲ್ಲೂ ಹೋಗೋಂಗಿಲ್ಲ, ನಾಳೆನೇ ಹೋಗ್ಬಿಡಿ ಅಂದರು. ನಾನು ಅಕಸ್ಮಾತ್ ನನಗೇನಾದ್ರು ಶೂಟಿಂಗ್ ಬಂದರೆ ಏನು ಮಾಡೋದನ್ನು? ಕರ್ತವ್ಯ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ತೀನಿ ಇನ್ನು. ನಮ್ಮ ಮೈಸೂರು ಹತ್ರನೇ ಇರೋ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲೇ ಶೂಟಿಂಗ್ ಆಯಿತು. ಆ ದೇವಸ್ಥಾನಕ್ಕೆ ಇನ್ನೊಂದು ಪಿಕ್ಚರ್ ಶೂಟಿಂಗ್ ಹೋದೆ. 4-5 ಪಿಕ್ಚರ್ ಇದಕ್ಕೆ ದಡ 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 ಅಂತ ಬಂತು. ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಇಷ್ಟು ದಿವಸ ನಾನು ಮಾಡಿದ್ದೀನಿ, ಈ ಥರ ನನಗೆ ಇದ್ದಕ್ಕಿದ್ದಾಗೆ ತಾಯಿ ಆಶೀರ್ವಾದ. ಓಕೆ ಸರ್, ನಿಮ್ಮ ತಾಯಿ ಬಗ್ಗೆನೂ ತಿಳಿಸ್ಕೊಟ್ರಿ. ನಿಮ್ಮ ಅಕ್ಕ ಇದ್ದಾರೆ ಮತ್ತು ಅಣ್ಣಂದ್ರಿದ್ದಾರೆ ಅಂತ ಕೇಳ್ಪಟ್ವಿ, ಅವ್ರ ಬಗ್ಗೆ ಹೇಳಿ ಸರ್. ಅಶ್ವತ್ಥವ್ರಿಗೆ 6 ಮಕ್ಕಳು. ಹೌದು ಹೌದು. ಮೊದಲೇದು ಹೆಣ್ಮಗು, ತದನಂತರ ಗಂಡು, ತದನಂತರ ಗಂಡು, ತದನಂತರ ಹೆಣ್ಣು, ತದನಂತರ ಗಂಡು, ತದನಂತರ ಗಂಡು. ಅಂದರೆ ನಮ್ಮ ದೊಡ್ಡಕ್ಕ ನಾಗರತ್ನ ಅಂತ ಆಕೆ ಇದ್ದಾರೆ. ನನ್ನ ದೇವರಂತಹ ನನ್ನ ಭಾವ ಈಗ
2013ರಲ್ಲಿ ತೀರ್ಕೊಂಡ್ರು. ನಮ್ಮ ಭಾವ ಭಾಳ ಒಳ್ಳೆಯವರು. ನನ್ನ ಅಕ್ಕಂಗೆ ಒಬ್ಬ ಮಗ ಇದ್ದಾನೆ. ತದನಂತರ ನಮ್ಮ ಅಣ್ಣ, ಅವನು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದು, ಆಫೀಸರ್ ಆಗಿ ರಿಟೈರ್ಡ್ ಆದ. ಅವನ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವರ ಹೆಂಡತಿ ಅಂದರೆ ನಮ್ಮ ಅತ್ತಿಗೆ MES ಕಾಲೇಜ್ ಪ್ರಿನ್ಸಿಪಾಲ್ ಶ್ರೀನಿವಾಸ ರಾವ್ ಅಂತ ಬಹಳ ಖ್ಯಾತಿಯಾದಂತಹ ಆಗಿನ ಕಾಲದ ಉತ್ತಮವಾದ ಒಬ್ಬ ಪ್ರಾಧ್ಯಾಪಕರಾಗಿದ್ದರು, ಪ್ರೊಫೆಸರ್ ಆಗಿದ್ದರು ಇಂಗ್ಲೀಷಲ್ಲಿ. ಅವರ ಮಗಳು ಈಕೆ ಕೂಡ ಒಳ್ಳೆ ಟೀಚರ್ ಅನ್ನೋ ಹೆಸರನ್ನು ತಗೊಂಡು ಸ್ಕೂಲ್ ಟೀಚರಾಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ. ತದನಂತರ ಹುಟ್ಟಿದ್ದು ನಮ್ಮ ಅಣ್ಣ ಅಂತ, ಚಂದ್ರಶೇಖರ್ ಅಂತ. ಆತ ಇಲ್ಲ, 2 ವರ್ಷ 3 ವರ್ಷ ವಯಸ್ಸಾದಾಗ ನೀವೆಲ್ಲ ಕೇಳೇ ಇಲ್ಲ. ಆದರೆ ಬಟ್ ನಾ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. DPT ಅಂತ ಒಂದು ವ್ಯಾಕ್ಸಿನ್ ಕೊಡ್ತಾರಲ್ಲ, ಡಿಫ್ತೀರಿಯಾ ಅಂತ, ಡಿ ಫಾರ್ ಡಿಫ್ತೀರಿಯಾ, ಆಮೇಲೆ ಪ್ರುಟೋಸಿಸ್ ಆ್ಯಂಡ್ ಟೈಫಾಯ್ಡ್, ಇವು 3 ಸೇರಿಸ್ಕೊಡೋವಂಥದ್ದು. ಡಿಫ್ತೀರಿಯಾಗಿ ಗಂಟ್ಲು ಬೇನೆ ಆಗಿ ಅವರು 60ರ ದಶಕ ಮುಂಚೆನೇ ತೀರ್ಕೊಂಡ್ರು ಅವರು. ಆಮೇಲೆ ತದನಂತರ ನನ್ನ ಅಕ್ಕ ಹುಟ್ಟಿದ್ದು ವಿಜಯ ಅಂತ, ವಿಜಯಮೂರ್ತಿ ಅಂತ, ಡ್ಯಾನ್ಸರಕ್ಕೆ. ಅವಳು ನಮ್ಮನೆ ಎದುರುಗಡೆನೇ ಇದ್ದಾಳೆ, ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದಾಳೆ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾಳೆ, ಮಾಡ್ತಾಳೆ. ಅದಾದಮೇಲೆ ಹುಟ್ಟಿದ್ದು ನಮ್ಮ ಅಣ್ಣ ನಾಗೇಂದ್ರ ಅಂತ. ಅವನು 60ರ ದಶಕ ಮುಂಚೆನೇ ಅದೇ ಈ ನಾಯಿ ಕೆಮ್ಮು ಅಂತೆಲ್ಲ ಏನೇನು ಹೇಳ್ತಾರೆ, ಡಿಫ್ತೀರಿಯಾ ಗಂಟ್ಲು ಬೇನೆಯಾಗಿ ಅವನು ತೀರ್ಕೊಂಡ. ನಾವು ಹುಟ್ಟಿದ ನಂತರ ನನಗೆ ಸುಮಾರು ಒಂದು 2-2.5 ವರ್ಷನ ಏನೋ ಆದಾಗ ಆತ ತೀರ್ಕೊಂಡ ಅಂತ ನಾನು ಕೇಳ್ಪಟ್ಟೆ. ಆಮೇಲೆ ಕೊನೆಯಲ್ಲಿ ಉಳ್ಕೊಂಡವನು ನಾನು, ಗಟ್ಟಿಪಿಂಡ, ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡೋದಕ್ಕೋಸ್ಕರ ಅಂತ. ಕಷ್ಟ ಆರ್ಥಿಕವಾಗಿರ್ಬೋದು ಅಥವಾ ಮಾನಸಿಕ ಆಗಿರ್ಬೋದು, ಎಲ್ರಿಗೂ ಬರೋ ಹಾಗೆ ಬರುತ್ತೆ. ನಮಗೂ ನೀಗಿಸೋ ಶಕ್ತಿನೂ ನಮ್ಮ ಅಪ್ಪನೇ ಕೊಡ್ತಾನೆ, ನಮ್ಮ ಅಮ್ಮನೇ ಕಾಪಾಡ್ತಾಳೆ. ಇನ್ನು ಯಾಕೆ ಯೋಚನೆ ಮಾಡಲಿ. ಇದು ಅದಕ್ಕಿಂತ ಕೊನೆಯದಾಗಿ ಒಂಥರ ಸಸ್ಪೆನ್ಸ್ ಲಾಸ್ಟಲ್ಲಿ ಇರ್ತಲ್ಲ, ನನಗೆ ಏಕೈಕ ಪುತ್ರ ಸ್ಕಂದ ಅರಶ್ವತ್ ಅಂತ. ಅವನು ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್. ನಾನು ಇನ್ನೊಂದು ಸಾತ್ವಿಕವಾದ ಒಂದು ಬೇಡಿಕೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಈ ಕಟ್ ಆಫ್ ಬಂದ್ಬಿಟ್ಟಿದೆ. ಕಟ್ ಆಫ್ 98 ಕಟ್ ಆಫ್, 99 ಕಟ್ ಆಫ್. ಕಾಪಿ ಹೊಡೆದು ಪಾಸ್ ಮಾಡಿದ್ರು ಕಟ್ ಆಫ್, ಕಾಸು ಕೊಟ್ಟು ಮಾಡಿದ್ರು ಕಟ್ ಆಫ್. ಆ ಹಿಡನ್ ನಾಲೆಡ್ಜ್ ಅಥವಾ ಬ್ರಿಲಿಯನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ದಟ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್. ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಉಪಯೋಗಿಸ್ಕೋಬೋದು, ದುರುಪಯೋಗಿಸ್ಕೋಬೋದು, ಮೋಸ ಮಾಡ್ಬೋದು. ಆದರೆ ಕಣ್ಣು ಕಾಣುವಂತಹ ಒಂದು ಟ್ಯಾಲೆಂಟ್, ಆರ್ಟ್ ಫೀಲ್ಡ್, ಸ್ಪೋರ್ಟ್ಸ್ ಫೀಲ್ಡ್ ಕಣ್ಣು ಕಾಣುತ್ತೆ. ಏನು ಯೋಗ್ಯನೋ ಅಯೋಗ್ಯನೋ ಅಂತ ಕಾಣುತ್ತೆ. ಆ ಥರ ಇರೋದ್ರಲ್ಲಿ ಅದರಲ್ಲೂ ನಡೆಯುತ್ತೆ, ಆದರೆ ಇರೋದ್ರಲ್ಲಿ ಅದು ಕಡಿಮೆ ಅಂತ ಈಗ ನಾನು 36 ವರ್ಷದ ಕೆಳಗೆ ನಿರ್ಣಯ ಮಾಡಿ ನನ್ನ ಮಗನ 5ನೇ ವರ್ಷಕ್ಕೆ ನೀರಿಗೆ ಹಾಕ್ತೆ. ಎಲ್ಲಿ ಸ್ವಿಮ್ಮಿಂಗ್ ಕಲಿತ ಅಲ್ಲೇ ಸ್ವಿಮ್ಮಿಂಗ್ ಕೋಚ್ ಆಗಿ ಇವತ್ತಿನ ದಿವಸ ವರ್ಕ್ ಮಾಡ್ತಾಯಿದ್ದಾನೆ. ಮೈಸೂರು ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಕೋಚ್ ಆಗಿ. ಅವನ ಅದೃಷ್ಟನೋ ನಮ್ಮ ಅದೃಷ್ಟನೋ ಗೊತ್ತಿಲ್ಲ, 650 ಮೀಟ್ರ್ ಅಷ್ಟೇ ನಮ್ಮ ಮನೆಗೆ ದೂರ ಆ ಸ್ವಿಮ್ಮಿಂಗ್ ಪೂಲು. ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಮ ತಂದೆಯವ್ರ ಬಗ್ಗೆ, ನಿಮ್ಮ ತಾಯಿಯವ್ರ ಬಗ್ಗೆ, ಹಾಗೆ ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಎಲ್ಲರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.